ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಹಳ ಜನ ನನಗೆ ಪತ್ರಗಳನ್ನು ಬರಿತಾ ಇದ್ದೀರಾ, ಕಾರ್ಯಕ್ರಮವನ್ನು ತುಂಬ ಇಷ್ಟಪಟ್ಟು ಬರೀತಿದ್ದೀರಾ. ಅದನ್ನೆಲ್ಲ ಓದಿದಾಗ ಬಹಳ ಖುಷಿಯಾಗುತ್ತೆ, ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ಇನ್ನೂ ವಿಶೇಷವಾದಂಥ ಐಟಮ್ಗಳನ್ನು ಮಾಡೋದನ್ನು ಹೇಳ್ಕೊಡ್ಬೇಕು ಅನ್ನೋದು ನಮ್ಮ ಹುಮ್ಮಸ್ಸು ತುಂಬತ್ತೆ ನಮ್ಮಲ್ಲಿ. ಸೊ ಇವತ್ತು ವಿಶೇಷವಾದಂಥ ಒಂದು ತಿಂಡಿ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಆಹಾರವನ್ನು ತಿಂದು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು. ಸೊ ಇವತ್ತು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಬೇಕು ಅಂತಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು BDA ಕಾಂಪ್ಲೆಕ್ಸ್ ಬನಶಂಕರಿಗೆ ಬಂದಿದ್ದೀನಿ. BDA ಕಾಂಪ್ಲೆಕ್ಸ್ ಒಳಗಡೆ ಒಂದು ಸ್ವೀಟ್ ಅಂಗಡಿ ಇದೆ. ಈ ಸ್ವೀಟ್ ಅಂಗಡಿ ವಿಶೇಷ ಏನಂದರೆ ಸ್ವೀಟ್ಗಳು ಚೆನ್ನಾಗಿರುತ್ತೆ, ಆದರೆ ಇವ್ರು ಮಾಡೋ ಸಮೋಸ, ಕಚೋಡಿ, ಆಮೇಲೆ ಢೋಕ್ಲಾ, ಆಮೇಲೆ ಜಿಲೇಬಿ ಅದ್ಭುತವಾಗಿರುತ್ತೆ. ಆ್ಯಕ್ಚುಲಿ ಬೆಳಗ್ಗಿಂದನೇ ರಶ್ ಇರುತ್ತೆ ಇಲ್ಲಿ. ಬೆಳಗ್ಗೆ ಇಲ್ಲಿರೋ ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದು ಜಿಲೇಬಿ ತಿಂತಾರೆ, ಸಮೋಸ ತಿಂತಾರೆ. ನಾರ್ತ್ ಇಂಡಿಯಾನಲ್ಲಿ ಬ್ರೇಕ್ಫಾಸ್ಟ್ಗೆ ಜಿಲೇಬಿ ತಿಂತಾರೆ. ನಮ್ಮ ಕಡೆ ಹೆಂಗೆ ಇಡ್ಲಿ ವಡೆ ತಿಂತೀವೋ ಅಲ್ಲಿ ಬ್ರೇಕ್ಫಾಸ್ಟ್ಗೆ ಜಿಲೇಬಿ ಸಮೋಸ ಕಾಮನ್. ಸೊ ಭಾಳ ಜನ ನಾರ್ತ್ ಇಂಡಿಯನ್ಸ್ ಈ ಸುತ್ತಮುತ್ತ ಇರೋರು ಬೆಳಗ್ಗೆ ಬಂದು ಇಲ್ಲಿ ಜಿಲೇಬಿ ಸಮೋಸ ತಿಂತಾರೆ. ಸೊ ನಾನು ಇವಾಗ ಬೆಳಗ್ಗೆ ಬಂದಿದ್ದೀನಿ, ಬಿಸಿಯಾಗಿ ಜಿಲೇಬಿ, ಸಮೋಸ, ಢೋಕ್ಲಾ, ಕಚೋಡಿ ಇವೆಲ್ಲ ತಿನ್ನಬೇಕು ಅಂತ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಅಭ್ಯಾಸ ಮಾಡ್ಕೋಬೇಕು, ಬೆಳಗ್ಗೆ ಸ್ವೀಟ್ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು. ಯಾಕೆ ಅಂದರೆ ಅಕಸ್ಮಾತ್ ನಾವು ನಾರ್ತ್ ಇಂಡಿಯಾ ಟೂರ್ಗೆ ಹೋದರೆ ನಮ್ಮ ದೇಹ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೆ ಆವಾಗ ನಾವು ಬೆಳಗ್ಗೆ ಫಸ್ಟ್ ಸ್ವೀಟ್ ತಿನ್ಬಿಡೋದು. ಹೇಗೆ ಐಡಿಯಾ ಅಲ್ವಾ? ಬನ್ನಿ, ಜಿಲೇಬಿ, ಸಮೋಸ, ಢೋಕ್ಲಾ, ಆಮೇಲೆ ಕಚೋಡಿ ತಿನ್ನೋಣ. ಫಾಲೋ ಮಾಡಿ. ಹಾಂ, ಈ ಅಂಗಡಿ ಹೆಸರೇನು ಗೊತ್ತಾ? ಪೂನಮ್ ಸ್ವೀಟ್ ಸೆಂಟರ್ ಅಂತ. ಈ ಪೂನಮ್ ಸ್ವೀಟ್ ಸೆಂಟರು ಬನಶಂಕರಿ BDA ಕಾಂಪ್ಲೆಕ್ಸಲ್ಲಿದೆ. ಯಾರನ್ನು ಕೇಳಿದ್ರು ತೋರಿಸ್ತಾರೆ, ಭಾಳ ಫೇಮಸ್ ಅಂಗಡಿ. ಓಕೆ, ಬನ್ನಿ ತಿನ್ನೋಣ. ಇದೇ ನಾನು ಹೇಳಿದ್ದು ಪೂನಮ್ ಸ್ವೀಟ್ ಸೆಂಟರ್ ಅಂತ. ಇಲ್ಲಿ ತುಂಬ ಚೆನ್ನಾಗಿರೋ ಹಾಟ್ ಜಿಲೇಬಿ ಸಿಗುತ್ತೆ, ಸಮೋಸ ಸಿಗುತ್ತೆ. ಆ್ಯಕ್ಚುಲಿ ಸಾಯಂಕಾಲದ ತಂತು ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಬೆಳಗ್ಗೆ ಹೊತ್ತೇ ಬಂದುಬಿಡ್ತಾರೆ ಜಿಲೇಬಿ ತಿನ್ನೋಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ತಿನ್ನೋಣ. ಅಚ್ಚಾ, ಏಕ್ ಸಮೋಸ ದೇನಾ ಪಹಲೆ. ಗರಂ ಹೈ? ಅರೆ ಬೊಂಬಾಟ್, ವಾವ್, ಲುಕ್ ಎಟ್ ದ್ಯಾಟ್. ಬಿಸಿ ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ ಇದು. ಓಕೆ, ಸಮೋಸ ಹೊಡೆದ್ಬಿಟ್ಟು ಅದರೊಳಗೆ ಹಾಂ ಸಕ್ಕತ್ತಾಗಿದೆ. ಕಣ್ಣು ಮುಚ್ಕೊಂಡು ಒಂದು 4-5 ಹೊಡಿಬೋದು ನೀವುಗಳು. ನಾನೊಂದು 8-10. ಓಹೋ, ಈ ಆಲೂಗಡ್ಡೆ ಯಾವಾಗಲೂ ಹಾಗೆ ಬಿಸಿ ಯಾರೋ ತುಂಬ ಲೇಟು. ಸಾಕಾಗಿದೆ. ಸೂಪರ್. ಅಚ್ಚಾ ಭಯ್ಯ, ಢೋಕ್ಲಾ ಅದೇನಾ? ಸಿಂಪಲ್ಲಾಗಿ ಹೇಳ್ಬೇಕು ಅಂದರೆ ಈ ಢೋಕ್ಲಾ ಇದೆಯಲ್ಲ, ಇದು ನಾರ್ತ್ ಇಂಡಿಯನ್ ಇಡ್ಲಿ ಅನ್ಬೋದು. ಅದೇ ಥರ ಮಾಡೋದು ಪ್ರೋಸೆಸ್ಸು. ಕಡಲೆ ಹಿಟ್ಟು ಹಾಕ್ತಾರೆ ಅಷ್ಟೇ, ಸಖತ್ತಾಗಿರುತ್ತೆ. ಇದಕ್ಕೆ ಇದ್ರ ಮಜಾನೇ ಬೇರೆ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ನೆಂಚ್ಕೊಂಡು ತಿಂದಿದೆಯಲ್ಲ, ಎಕ್ಸಲೆಂಟ್.
ನೀವು ಬನಶಂಕರಿಗೆ ಬಂದಾಗ ಯು ಶುಡ್ ಕಮ್ ಟು ಬನಶಂಕರಿ ಕಾಂಪ್ಲೆಕ್ಸ್. ಇಲ್ಲಿ ಪೂನಮ್ ಸ್ವೀಟ್ ಸೆಂಟ್ರಿಗೆ ಬರಬೇಕು. ಡೋಕ್ಲಾ ಅದ್ಭುತವಾಗಿದೆ. ಈ ಚಟ್ನಿ ಜೊತೆಗೆ ಮೆಣಸಿನ್ಕಾಯಿ ನೆಂಚ್ಕೊಂಡು ತಿಂದರೆ ಸೂಪರ್. ಬೇಗ ಖಾಲಿ ಮಾಡ್ತೀನಿ. ಆಮೇಲೆ ಒಂದು ಕಚೋರಿ ತಿನ್ನೋಣ. Bomba